ರಾಘವೇಂದ್ರಾಯ ನಮಃ. ಆ್ಯಕ್ಚುಲಿ ನನಗೆ ಮೊದಲಿಂದಲೂ ರಾಯರಲ್ಲಿ ತುಂಬ ಭಕ್ತಿ ಇತ್ತು. ನನಗೆ ಇದು ಹೆಂಗೆ ಪರಿಚಯ ಆಯಿತು ಅಂತ ಅಂದರೆ ನಮ್ಮ ಮನೆ ಕೆಳಗಡೆ ನನ್ನ ಕೊಲೀಗ್ ನನ್ನ ಫ್ರೆಂಡ್ ಒಬ್ಬರು ನನಗೆ ಇಲ್ಲಿ ರೆಫರ್ ಮಾಡಿದ್ರು ನನಗೆ. ಯಾಕಂದರೆ ಹೋಗು ಒಂದ್ಸರಿ ಟ್ರೈ ಮಾಡು, ಯಾಕಂದರೆ ಅವರಿಗೆ ಇಲ್ಲಿಗೆ ಬಂದಮೇಲೆ ತುಂಬ ಪಾಸಿಟಿವ್ ವೈಬ್ಸ್ ಅವ್ರಿಗೆ ಬಂದಿತ್ತು. ಸೊ ಆ ನಂಬಿಕೆ ಮೇಲೆ ನನ್ನನ್ನು ಕಳಿಸಿದ್ರು, ಹೋಗ್ಬಾ ಇಲ್ಲಿಗೆ ಒಂದ್ಸಲಿ ಚೆನ್ನಾಗಿರುತ್ತೆ ಅಂತ. ನಾನು ಆಯಿತು ಹೋಗೋಣ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ 1 ತಿಂಗಳು ಪೋಸ್ಟ್ಪೋನ್ ಮಾಡಿದ್ದೆ, ಹೋಗೋದು ಬೇಡ ನೋಡೋಣ ಅಂದ್ಕೊಂಡು 1 ತಿಂಗಳು ಪೋಸ್ಟ್ಪೋನ್ ಆದಮೇಲೆ ಒಂದಿನ ತುಂಬ ಮನಸ್ಸಿಗೆ ಆಯಿತು, ಇಲ್ಲ ಹೋಗ್ಬರೋಣ ಏನಾಗುತ್ತೆ ಅಂತ ಬಂದೆ. ಒಂದು ಸಂಡೇ ಬಂದೆ. ನಾನು ಬಂದು ಗುರುಗಳನ್ನ ಡೈರೆಕ್ಟಾಗಿ ಪರಿಚಯ ಆದೆ. ಅವ್ರು ಹೇಳಿದ್ರು, ನಿಮಗೆ ಸಮಸ್ಯೆ ಇದೆ, ನಿಮಗೆ ಇದಾಗಬೇಕು ಅಂದರೆ ನೀವು 21 ವಾರ ಹಿಂಗೆ ಕಾಯಿ ಸೇವೆ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹಾಗೆ ಎಲ್ಲ ಹೇಗೆ ಪ್ರೊಸೀಜರ್ಸು ಏನೇನು ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಅವರೇ ಹೇಳ್ಕೊಟ್ಟಿದ್ದು, ಈ ಥರ ಇದ್ದರೆ ಹಿಂಗೆ ಮಾಡಿ ನೀವು ಅಂದರೆ. ನಮಗೆ ಭಾನುವಾರ ನಾನು ಬಂದು ಕಾಯಿ ಕಟ್ಟಿದ್ದೆ, ಭಾನುವಾರ ಅವ್ರು ಕಾಯಿ ಕಟ್ಟಿದ್ರೆ ನಾವು ನೆಕ್ಸ್ಟ್ ಭಾನುವಾರನೇ ಬಂದು ನಾವು ಇಲ್ಲಿ ಸಂಕಲ್ಪ ಸೇವೆ ಮುಗಿಸ್ಬೇಕು. ಇಲ್ಲಿ ಅವ್ರು ಹೇಳ್ತಾರೆ ನಮಗೆ ಇಲ್ಲೇ ತುಪ್ಪು ದೀಪ ಎಲ್ಲ ಇರುತ್ತೆ, ಇಲ್ಲಿ ನಾವು ತುಪ್ಪು ದೀಪ ಹಚ್ಚಿ ಅಲ್ಲಿ 8 ರೌಂಡ್ನ ನಾವು ಪ್ರದಕ್ಷಿಣೆ ಹಾಕಿ, ಮತ್ತೆ ಬೃಂದಾವನಕ್ಕೆ 30 ಸುತ್ತು ಪ್ರದಕ್ಷಿಣೆ ಹಾಕಿ, ಆಮೇಲೆ 16 ಸುತ್ತಲ ಪ್ರದಕ್ಷಿಣೆ ಹಾಕಿ ನಾವು ಸೇವೆ ಮುಗಿಸಿ ಇಲ್ಲಿ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. 21 ವಾರ ಆಗಿ ಕಂಪ್ಲೀಟ್ ಆದಮೇಲೆ ನಮಗೊಂದು ಡೇಟ್ ಕೊಡ್ತಾರೆ ಹೋಗೋಕ್ಕೆ. ನಾವಿಲ್ಲಿ ಬಂದು ಹೋಮ ಎಲ್ಲ ಮಾಡಿ ನಮ್ದು ಏನಿದೆಯೋ ನಮ್ಮ ಕರ್ತವ್ಯ ನಾವಿಲ್ಲಿ ಸೇವೆನ ಕಂಪ್ಲೀಟಾಗಿ ಮುಗಿಸಿದ್ರೆ ನಮಗೆ ಅವೆಲ್ಲ ನಮಗೆ ಸಿಗುತ್ತೆ. ನನಗೆ ಪಾಸಿಟಿವ್ ವೈಬ್ ಸಿಕ್ಕಿದೆ ಅಂತಂದರೆ ಯಾವ ಥರ ನಾನು ತುಂಬ ಕನ್ಫ್ಯೂಷನಲ್ಲಿದೆ. ಆ ಕನ್ಫ್ಯೂಷನ್ಗೆ ನನಗೊಂದು ಸೊಲ್ಯೂಷನ್ ಸಿಕ್ಕಿದೆ. ಇಲ್ಲಿಗೆ ಬಂದಾಗ ಏನೋ ಒಂಥರ ಗುಡ್ ವೈಬ್ಸ್ ಪಾಸಿಟಿವಿಟಿ ಅನ್ನೋದು ನನ್ನ ಲೈಫಲ್ಲಿ ಆಗಿದೆ. ಒಳ್ಳೇದಾಗುತ್ತೆ, ಎಲ್ಲರೂ ಬನ್ನಿ, ಒಳ್ಳೇದಾಗುತ್ತೆ. ರಾಯಕೃಷ್ಣ ಥ್ಯಾಂಕ್ ಯು. ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಮುಧೋಳದಿಂದ ಬಂದಿದ್ದೇನೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಾನು ಸುಮಾರು ಇಲ್ಲಿ 2019ರಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಇದು 3ನೇ ಬಾರಿ ನಾನು ಕಾಯಿ ಕಟ್ಟಿದ್ದೇನೆ. 1ನೇ ಸಾರಿ ಅಂದರೆ ನಂದು MA ಇಂಗ್ಲೀಷು ಪಾಸ್ ಆಗಲಿ ಅಂತ ಕಟ್ಟಿದ್ದೆ. ಒಂದು ಹಂತದಲ್ಲಿ ಪಾಸ್ ಆಗಿದೆ. 2ನೇ ಹಂತದಲ್ಲಿ ಅಂತಂದರೆ ಒಂದು ಗಂಡು ಮಗು ಬೇಕಂತ ಒಂದು ಆಸೆ ಇತ್ತು. ಅದು ಸಹಜವಾಗಿ ಒಂದು ತಿಂಗಳಲ್ಲಿ ಒಂದು ತಿಂಗಳದ ಹಿಂದೆ ಅಂದರೆ ಜನವರಿ 17ನೇ ತಾರೀಕಿಗೆ ನಮ್ಮ ಮಿಸ್ಸಸ್ ಅವ್ರದ್ದು ಡೆಲಿವರಿ ಆಯಿತು, ಗಂಡು ಮಗು ಆಗಿದೆ. ಅದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂತಂದರೆ ಆ ಮಗು ಹೇಳ್ಬೇಕಾದ್ರೆ ಎಷ್ಟೋ ಒಂದು ಸ್ವಲ್ಪ ಹುಟ್ಟಬೇಕಾದ್ರೆ ಪಿಟ್ಸ್ ಆಗಿ ಸ್ವಲ್ಪ ಆರೋಗ್ಯದ ತೊಂದರೆ ಆಗಿ ಇತ್ತು. ಆದ್ರೆ ಇವಾಗೆಲ್ಲ ರಾಘವೇಂದ್ರ ಸ್ವಾಮಿ ದಯದಿಂದ ಆ ಮಗು ಯಾವುದೇ ಥರದ್ದು ಆರೋಗ್ಯದ ತೊಂದರೆ ಇಲ್ಲದೇ ಇದೆ. ಸೊ ನಮ್ಮ ಮಿಸ್ಸಸ್ ಅವರು ತಾಯಿ ರೂಪದಲ್ಲಿ ರಾಘವೇಂದ್ರ ಸ್ವಾಮಿ ಬಂದ್ಬಿಟ್ಟು ಆ ಮಗುನ ಕಾಪಾಡಿದ್ದಾನೆ. ಇದು ಒಂದು ನಿಜಕ್ಕೂ ಅದ್ಭುತ. ಹಾಗಾಗಿ ನಾನು ಯಾವಾಗಲೂ ಕೂಡ ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನಕ್ಕೆ ಬಂದು ನಾನು ಸೇವೆ ಮಾಡ್ತಾನೆ ಇರ್ತೀನಿ. ಮುಂದೇನಾದರೂ ಕೂಡ ನಂದು ಏನೇ ಒಂದು ಆಸೆ ಇದ್ದರೂ ಕೂಡ ಖಂಡಿತವಾಗ್ಲೂ ನಾನು ಅದನ್ನು ಒಂದು ಆ ಸ್ವಾಮಿಗೇನೆ ಬಿಟ್ಟು ನಾನು ಅದನ್ನ ಬೇಡ್ಕೊಳ್ತೀನಿ.